ನೆನ್ಪು ಮಾಡ್ಕೊಳ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದಿನ. ಅದೆಲ್ಲ ಭಾರತೀಯರು ಅದು ಮನಗಟ್ಟು ಎಲ್ಲರೂ ಕೂಡ ಮಾಡ್ತಾರೆ, ಭಾಳ ಗೌರವದಿಂದ ಮಾಡ್ತಾರೆ. ಆದರೆ ಇವತ್ತು ವಿಶಿಷ್ಟತೆ ಏನು ಅಂತ ಹೇಳಿದರೆ, ನಮ್ಮ ದಸರಾನು ಇವತ್ತಿಂದನೇ ಸ್ಟಾರ್ಟ್ ಆಯಿತು. ಪ್ಲಸ್ ನಾನು ಕೂಡ ರಜಾನ ಇವತ್ತಿಂದನೇ ಕೊಟ್ಟಿರೋದು, ಯಾಕೆಂದರೆ ಅದನ್ನು ಕೊಲೈಡ್ ಮಾಡಿ ಕರೆಕ್ಟಾಗಿ. ಆಮೇಲೆ ಇಲ್ಲಿ ಭಾಳ ಸಂತೋಷ ಏನು ಅಂತ ಹೇಳಿದರೆ, 5 ದಿಕ್ಕಿಂದನೂ ಕೂಡ ಎಲ್ಲ ಮಕ್ಕಳು ಇಲ್ಲಿ ಬಂದು ಸೇರಿ ಶಿವಪ್ಪನಾಯಕನ ವೃತ್ತದಲ್ಲಿ ಬಂದು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕಾರ್ಪೊರೇಷನ್ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಇಲಾಖೆಯವರು, ನಮ್ಮ ಶಿಕ್ಷಣ ಇಲಾಖೆಯಿಂದ, ಯಾಕೆಂದರೆ ಎಲ್ಲರೂ ಮಕ್ಕಳು ಬಂದಿರೋದ್ರಿಂದ ಅದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಇದು ಚೆನ್ನಾಗಿ ನಡೀತಾ ಇದೆ. ಮಕ್ಕಳ ದಸರಾನು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಇಟ್ಕೊಂಡಿದ್ದೆ. ಯಾವಾಗಲೂ ಮೈಸೂರಲ್ಲಿ ಮಾತ್ರ ಆಗೋದು, ಆದರೆ ಮಕ್ಕಳ ದಸರಾವನ್ನು ಇಲ್ಲಿ ಮಾಡದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಮಕ್ಕಳ ದಸರಾ ಮಾಡಿದ್ದಾರೆ. ಯಾಕೆಂದರೆ ಯಾವಾಗಲೂ ಈ ಸರ್ಕಾರಿ ಕಾರ್ಯಕ್ರಮ ಇಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯಿಂದ ಪಾರ್ಟಿಸಿಪೇಟ್ ಮಾಡೋದು ಜಾಸ್ತಿ. ಈ ಮೊನ್ನೆನೂ ಕೂಡ ಮಾನವ ಇದನ್ನು ಸರಪಳಿ ಅಂತೇಳಿ ಏನು ಇಂಟರ್ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇ ದಿವಸ ನಾವು ಮಾಡಿದ್ವಿ, ಸಂವಿಧಾನ ದಿನಾಚರಣೆಯನ್ನು. ಅವತ್ತು ನೋಡಿದಾಗ ಇಡೀ ರಾಜ್ಯದಲ್ಲಿ 80% 85% ನಮ್ಮವರೇ ಇದ್ದರು. ಸೊ ಅದಕ್ಕೆ ಒಳ್ಳೆ ಒಗ್ಗಟ್ಟಾಗಿ ಇಲಾಖೆಯಿಂದ ಮಾಡಿರ್ತಕ್ಕಂಥ ಇಂಥದ್ದನ್ನ ನೆನ್ಪು ಮಾಡ್ಕೊಳ್ಬೇಕು. ಯಾಕೆಂದರೆ ನಾವೆಲ್ಲರೂ ಎಲ್ಲಿಂದ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ, ಯಾವ ಹೋರಾಟ ಆಗಿದೆ, ಅಹಿಂಸೆಯಿಂದ ಬಂದಿದ್ದಾರೆ, ಹಿಂಸೆಯಿಂದ ಎಲ್ಲದು ಬಂದು ನಮಗೆ ಗೊತ್ತಾಗಬೇಕು. ಮುಂದೆ ಮನುಷ್ಯರಾಗಿ ಎಲ್ಲರೂ ಒಗ್ಗಟ್ಟಾಗಿ ಬಾಳ್ತಕ್ಕಂಥ ಒಂದು ಸಂದೇಶವನ್ನು ನಮ್ಮಲ್ಲಿ ಒಳಗೂಡಿಸ್ಕೊಳ್ಬೇಕಾಗತ್ತೆ. ಸುಮ್ಮನೆ ಬಂದು ಇಲ್ಲಿ ಭಾಷಣ ಮಾಡಿ ಮಾತಾಡಿ ಇದಲ್ಲ. ಇದಕ್ಕೆಲ್ಲ ಹೋರಾಟಗಳು ತುಂಬ ಇರ್ತವೆ. ಏನು ನಾವು ಸ್ವತಂತ್ರ ತಗೊಳ್ಳೋದು ಅಷ್ಟೇ ಹಾಗೆ ಬರಲಿಲ್ಲ, ಭಾಳ ಬಲಿದಾನ ಆಗಿದೆ. ತುಂಬ ಜನರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ಹೋರಾಟಗಳನ್ನು ಮಾಡಿದ್ದಾರೆ, ಸಾಕಷ್ಟು ಒಳ್ಳೆ ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ. ನಾವು ಅದನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ನಮ್ಮ ಸರ್ಕಾರದಲ್ಲಿ ಇವತ್ತು ಈ ಸತಿ ವಿಶೇಷವಾಗಿ ಐ ಥಿಂಕ್ ನನಗನ್ಸುತ್ತೆ ಗಾಂಧೀಜಿಯವರು ಬೆಳಗಾವಿಗೆ ಬಂದು ಎಷ್ಟೋ ವರ್ಷ ಆಯಿತು ಅಂತ ನಿಟ್ಟಿನ ಮೇಲೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆನೂ ಕೂಡ ನಾವು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ 100ನೇ ವರ್ಷ ಬೆಳಗಾವಿಗೆ ಬಂದು. ಸೊ ಅದು ಒಳ್ಳೆ ವಾತಾವರಣ ನೆನ್ಪು ಮಾಡ್ಕೊಳ್ಬೇಕು, ಇಲ್ಲಾಂದರೆ ಮರ್ತೋಗ್ಬಿಡ್ತೀವಿ. ಗಾಂಧಿಯವ್ರನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಯಾವಾಗಲೂ, ಬರೀ ಆ ದುಡ್ಡಲ್ಲಿ ಇಡಬಾರ್ದು. ಅದು ದುಡ್ಡಲ್ಲಿದ್ದರೆ ಆ ವ್ಯಾಲ್ಯೂ ಹೊಟ್ಟೋಗ್ಬಿಡುತ್ತೆ. ಅವ್ರನ್ನ ಹೃದಯದಲ್ಲಿದ್ದಾಗ ಅದು ವಿಶಾಲವಾಗಿರ್ತದೆ ಮತ್ತು ಪವಿತ್ರವಾಗಿರ್ತದೆ, ಮತ್ತು ನಮಗೂ ಕೂಡ ದೇಶದಲ್ಲಿ ಮುಂದೆ ಹೋಗಲಿಕ್ಕೆ ಚೆನ್ನಾಗಿರ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಒಳ್ಳೇದು ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಶಾಂತಿಯುತವಾಗಿ ಎಲ್ಲರೂ ಕೂಡ ಜೊತೆಯಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಾಳೋಣ ಅಂಥೇಳಿ ನಾನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಏನು ಮೂಢ ಹಗರಣ ಸಂಬಂಧಪಟ್ಟಂತೆ ಈಗ ಸೈಟ್ ರದ್ದು ಮಾಡಿದ್ದಾರೆ ಸರ್, ಆದೇಶ ಮಾಡಿದ್ದಾರೆ ಮೂಡದವರು. ಒಂದೇ ದಿನದಲ್ಲಿ ಪತ್ರ ಬರುತ್ತೆ ಮಾಡಿ, ಕಾನೂನು ಇದೆ, ಮಾಡ್ತಾರೆ. ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ನೀವು ಎಲ್ಲದಕ್ಕೂ ಏನು ಕೇಳ್ತೀರಾ? ಇದು ಮಾಡಿದ್ದಾರೆ, ಇದಕ್ಕೆ ಏನು ರಿಯಾಕ್ಷನು? ಕಾನೂನು ಇದೆ, ಮಾಡ್ತಾರೆ. ಕಾನೂನು ಇದೆ, ಹೋರಾಡ್ತಾರೆ. ಮಂಡ್ಯದಲ್ಲಿ ಇದೇ ಹಗರಣ ಆಗಿತ್ತು. ಇದೇ ಸಿದ್ದರಾಮಯ್ಯ 2013ರಲ್ಲಿ CBI ತನಿಖೆ ಕೊಟ್ಟರು. ಈಗ ಯಾಕೆ CBI ಕೊಡಕ್ಕೆ ಅವ್ರ ಮೇಲೆ ನಂಬಿಕೆನೇ ಇಲ್ಲಲ್ಲ. ಅದಕ್ಕೆ ಅಲ್ರಿ, ಒಂದ್ ನಿಮಿಷ, ಅವಾಗ ಕೊಟ್ವಿ, ಇವಾಗ ನಂಬಿಕೆ ಇಲ್ಲ. ಯಾಕಂದ್ರೆ ಇವಾಗ ಅವ್ರೆಲ್ಲ ಇನ್ಸ್ಟಿಟ್ಯೂಷನ್ ಕೂಡ ದುರ್ಬಳಕೆ ಮಾಡ್ಕೊಳ್ಳೋದು ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ CBI ಕ್ಯಾಬಿನೆಟ್ ಅಲ್ಲಿ ಏನಂತ ಡಿಸೈಡ್ ಮಾಡಿದ್ವಿ, ಅವರಿಗೆ CBIಗೆ ಇರ್ತಕ್ಕಂಥ ಸ್ವತಂತ್ರವನ್ನ ಸಂಪೂರ್ಣವಾಗಿ ತೆಗೆದಿದ್ದೀವಿ ಅಂತ ಹೇಳಿದ್ವಲ್ಲ. ಯಾಕೆ ಹೇಳಿದ್ವಿ? ಬಿಕಾಸ್ ಆಫ್ ದಿಸ್ CBI ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಅಂತಾನೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡು ಅದನ್ನ ಆದೇಶನೂ ಕೂಡ ಹೊರಡಿಸಿದೀವಿ. ಅದಕ್ಕೇನು ದೊಡ್ಡ ವಿಚಾರನ ಅದು? CBI ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ಕುತ್ಕೊಂಡು ಮಿಸ್ಯೂಸ್ ಮಾಡಿದ್ರೆ ಅಲ್ರಿ, CBI ಕೇಸ್ ಇವತ್ತಿರುತ್ತೆ, ವಾಷಿಂಗ್ ಮಿಷಿನ್ಗೆ ಹಾಕಿದ ತಕ್ಷಣ ಪಕ್ಷ ಸೇರ್ಪಡೆ ಆಗ್ಬಿಡುತ್ತೆ ಅಂದ್ರೆ ಇದನ್ನೆಲ್ಲ ಇಡೀ ದೇಶದಲ್ಲಿ ಜನರು ನೋಡಿಲ್ವಾ? ಅದಕ್ಕೆ ತಾನೇ 400ರಿಂದ 220ಕ್ಕ 40ಕ್ಕ ಬಂದು ಬಿದ್ದಿದ್ದು. ಅದನ್ನೆಲ್ಲ ಚರ್ಚೆ ಮಾಡಬೇಕು. ಮಾತೆತ್ತಿದ್ರೆ ಬರೀ ಮೂಡ ಅಲ್ಲ. ಕಾನೂನಿದೆ, ಕಾನೂನನ್ನ ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನನಗೂ ಇದೆ, ನಿಮಗೂ ಇದೆ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಇದೆ. ಅದರಲ್ಲಿ ಅವ್ರ ಹೋರಾಟ ಏನು ಮಾಡೋದು ಬೇಡ, ಕಾನೂನು ರೀತಿಯಲ್ಲಿ ಅವ್ರು ಗೆದ್ದು ಬರ್ತಾರೆ, ಆ ವಿಶ್ವಾಸ ಇದೆ. ಅದಕ್ಕೆ ತಾನೇ ನಾವು ವಿಶ್ವಾಸದ ಮೇಲೆ ಅವ್ರ ನೇತೃತ್ವದಲ್ಲಿ ಮುಂದೆ ಹೆಜ್ಜೆ ಇಡೋದು ಮತ್ತು ಕಾರ್ಯಕ್ರಮಗಳನ್ನು ಕೊಡೋದು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.